ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 10 to 15 ಡೇಸ್ ಆಯಿತು ಅಂತ ಅನಿಸುತ್ತೆ. ಸೊ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗೆ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಸೊ ಇವತ್ತು ಒಂದು ಮೀಟಿಂಗ್ ಇದೆ. ಮೀಟಿಂಗ್ ಮುಗಿಸ್ಕೊಂಡು ಹಾಗೆ ಹಾಸ್ಪಿಟಲಿಗೆ ಹೋಗೋಣ ಅಂತ 15 ಡೇಸಿಂದ ಹೋಗೋದು ಬೇಡ 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 ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ಹೋಗ್ತಾಯಿದ್ದೀನಿ. ಸೊ ಡಾಕ್ಟರ್ ಏನು ಹೇಳ್ತಾರೆ ನೋಡೋಣ. ಹಾಗೆಯೇ ಇಲ್ಲಿ ಬ್ರೇಕ್ಫಾಸ್ಟಿಗೆ ಬೀನ್ಸ್ ಪಲ್ಯ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೀನ್ಸ್ ಕಡಿಮೆ ಇತ್ತಂತ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇದ್ರ ಜೊತೆಗೆ ನೀವು ರೊಟ್ಟಿನಾದರೂ ಮಾಡ್ಕೋಬೋದು, ಚಪಾತಿ ಆದರೂ ಮಾಡ್ಕೋಬೋದು. ನನಗೆ ರೊಟ್ಟಿ ಎಲ್ಲ ಮಾಡೋದಕ್ಕೆ ಆಗ್ತಿರಲಿಲ್ಲ. ಸೊ ಹಾಗಾಗಿ ಚಪಾತಿನೇ ಮಾಡೋಣ ಅಂತ ನಾನಿಲ್ಲಿ ಚಪಾತಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಸೊ ಫೈನಲಿ ನಾನು ರೆಡಿಯಾಗಿ ಇವಾಗ ಹಾಸ್ಪಿಟ್ಲು ಕಡೆ ಹೊರಟಿದ್ದೀನಿ. ಪೂಜೆನೂ ಇವತ್ತು ಲೇಟಾಗಿ ಮಾಡಿದೆ. ಸೊ ನೋಡ್ತಿರ್ಬೋದು ಸಾಯಿಬಾಬಾದಲ್ಲೇ ಹೂವೆಲ್ಲ ಬಾಡೋಗಿದೆ. ಸೊ ಇವಾಗ ಹೊರಡೋಣ ಬನ್ನಿ. ಸೊ ಲ್ಯಾಬ್ ಟೆಸ್ಟ್ ಹೀಗೆ ಬರ್ಕೊಟ್ಟಿದ್ರು. ಲ್ಯಾಬ್ ಟೆಸ್ಟ್ ಎಲ್ಲ ಆಯಿತು. ಲ್ಯಾಬ್ ಟೆಸ್ಟ್ ಎಲ್ಲ ಮುಗಿಸ್ಕೊಂಡು ಮಲ್ಲೇಶ್ವರಂಗೆ ಬಂದಿದ್ದು. ಇಲ್ಲಿ ಸ್ವಲ್ಪ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೋಬೇಕಿತ್ತು. ಹಾಗೆಯೇ ಇವತ್ತು ಮಂಗಳವಾರ ಆಗಿರೋದ್ರಿಂದ ಇಲ್ಲೇ ಹಾಗೆಯೇ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದು. ಸೊ ಇಲ್ಲಿ ಇವಾಗ ನಾನು ರಾಜಾಜಿನಗರ್ಗೆ ಹಾಸ್ಪಿಟಲಿಗೆ ಹೋಗಬೇಕು. ಅಲ್ಲಿ ಡಾಕ್ಟರ್ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ನೆಕ್ಸ್ಟ್ ಪ್ರೊಸೀಜರ್ ಏನು ಅನ್ನೋದನ್ನು ನೋಡೋಣ. ಸೊ ಇದಾಗಿತ್ತು ಇವತ್ತು. ಅಲ್ಲಿ ನಾನು ಬ್ಲಡ್ ಟೆಸ್ಟ್ ಮಾಡೋದು ಅದನ್ನೆಲ್ಲ ನಾನು ನಿಮಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿ ವಿಡಿಯೋ ಮಾಡೋದಕ್ಕೂ ಬಿಡಲ್ಲ. ಸೊ ಹಾಗಾಗಿ ನಾನು ಅಲ್ಲಿ ವಿಡಿಯೋ ಮಾಡಲಿಲ್ಲ. ಸೊ ಅದಾದಮೇಲೆ ಇವತ್ತು ಸ್ವಲ್ಪ ಇನ್ನೊಂದು ಕಡೆ ಬೇರೆ ಕಡೆ ಹೋಗಬೇಕು. ಅಲ್ಲೂ ಸ್ವಲ್ಪ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದಿದೆ. ಸರಿ ನೋಡೋಣ. ಹಾಗೆಯೇ ಗಂಗಮ್ಮನ ದೇವಸ್ಥಾನದಲ್ಲಿ ಜನರು ತುಂಬ ಜನ ಇದ್ದರು. ಹಾಗೆಯೇ ಗಂಗಮ್ಮಂದು ದರ್ಶನ ಆಯಿತು. ಅದಾದಮೇಲೆ ನಾವು ಮನೆಗೆ ಬಂದಿದ್ದೆ. ನೀರು ದೋಸೆಗೆ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೆ. ಇಲ್ಲಿ ನೀರು ದೋಸೆದು ಸಿಂಪಲ್ಲಾಗಿ ನಾನು ರೆಸಿಪಿದು ವಿಡಿಯೋ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಎಗ್ ಕರಿ ಮಾಡ್ಕೊಂಡಿದ್ದೆ. ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ಇಲ್ಲಿ ಅಕ್ಕಿನ ನಾನು ಫುಲ್ಲು ಬೆಳಗ್ಗೆನೇ ನೆನೆಸಿದ್ದೆ. ಅದಕ್ಕೆ 1 ಕಪ್ ಕಾಯಿ ಮತ್ತು ಸ್ವಲ್ಪ ಅನ್ನನ ಸೇರಿಸ್ಕೊಂಡು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ತೆಳ್ಳಗೆ ನಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡಿಕೊಂಡು ಈ ಥರ ನೀರು ದೋಸೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನೀವು ನಾನ್ ವೆಜ್ ಮಾಡ್ಕೊಳ್ಳೋರು ನಾನ್ ವೆಜ್ ತಿನ್ಬೋದು, ಅಥವಾ ವೆಜ್ಜು ಎಗ್ಗು ಅಥವಾ ಪನ್ನೀರು ಗೀ ರೋಸ್ಟ್ ಈ ಥರ ಮಾಡಿಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಹೆಲ್ದಿ ಕೂಡ. ಸೊ ಟೇಸ್ಟಿಯಾಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಒಳ್ಳೊಳ್ಳೆ ವಿಡಿಯೋ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ.